ಚಿನ್ನ ಬೆಳ್ಳಿ ಬೆಲೆಗಳ ಏರಿಳಿತದ ಹಿಂದೆ ಮಾಫಿಯಾ ಕೈ. ಬಂಗಾರ ಹಾಗೂ ಬೆಳ್ಳಿ ಬೆಲೆ ಹಾವು ಏಣಿ ಆಡ್ತಿರೋದ್ರ ಬಗ್ಗೆ ಮಾಫಿಯಾ ಇದೆಯಾ ಈ ಹಿಂದೆ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಿದೆ. ಏರಿಳಿತದ ಹಿಂದೆ ಮಾಫಿಯಾ ಇದೆಯಾ? ಬಂಗಾರ ಹಾಗೂ ಬೆಳ್ಳಿ ಬೆಲೆ ಹಾವು ಏಣಿ ಆಟ ಆಡ್ತಿರೋದ ಹಿಂದಿದೆಯಾ ಮಾಫಿಯಾ? ಭಾರತೀಯರಿಗೆ ಚಿನ್ನ ಬೆಳ್ಳಿ ಆಭರಣಕ್ಕೆ ಮುಖ್ಯ, ಆದ್ರೆ ವಿದೇಶಗಳಲ್ಲಿ ಅದು ಹೂಡಿಕೆ. ಹೊರ ದೇಶಗಳಲ್ಲಿ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿಕೊಂಡು ಲಾಭ ಗಳಿಸುವಂತಹ ನಡೆ ಇದೆ. ಇದಲ್ಲದೆ ಎಐ ಹಬ್ ಹೈಪ್ನಿಂದ ಎಐ ಸರ್ವರ್ಸ್ ಏನಿದೆ, ಹಾರ್ಡ್ವೇರ್ ಸರ್ವರ್ಸ್ಗೆ ಬೆಳ್ಳಿ ಬಳಕೆ ಆಗ್ತಿದೆ. ಕೈಗಾರಿಕೆಗಳು ಸೇರಿ ಬಹುವೇಗದ ಎಲೆಕ್ಟ್ರಾನಿಕ್ಸ್ ವಾಹನಗಳಲ್ಲೂ ಕೂಡ ಬೆಳ್ಳಿಯ ಉಪಯೋಗವಿದೆ. ಆಯಾಯ ದೇಶದ ರಿಸರ್ವ್ ಬ್ಯಾಂಕ್ಗಳಿಂದಲೂ ಚಿನ್ನ ಬೆಳ್ಳಿ ಮೇಲೆ ಭಾರಿ ಹೂಡಿಕೆಯಾಗಿದೆ. ಹೀಗಾಗಿ ಇವತ್ತು ಪ್ರತಿಕ್ಷಣ ಚಿನ್ನ ಬೆಳ್ಳಿಯಲ್ಲಿ ಹಾವು ಏಣಿ ಆಟದ ಹೈ ಡ್ರಾಮಾ ನಡೀತಾನೆ ಇದೆ. ಇದರ ಹಿಂದೆ ಮಾಫಿಯಾ ಕೈ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಬಂಗಾರ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಹಾವು ಏಣಿ ಆಟ ಆಗ್ತಿರೋದನ್ನ ನಾವು ಕಳೆದ ಒಂದಷ್ಟು ದಿನಗಳಿಂದ ನೋಡ್ತಾನೆ ಇದ್ದೀವಿ. ಭಾರತೀಯರಿಗೆ ಚಿನ್ನ ಅನ್ನೋದು, ಬೆಳ್ಳಿ ಅನ್ನೋದು ಆಭರಣಗಳನ್ನ ಹಾಕಿ ಅದನ್ನ ಉಪಯೋಗಿಸಿಕೊಳ್ಳಿಕ್ಕೆ, ವೈಯಕ್ತಿಕವಾಗಿ ಉಪಯೋಗಿಸಿಕೊಳ್ಳುವಂಥದ್ದೇ ಹೆಚ್ಚು. ಆದರೆ ವಿದೇಶಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಅನ್ನುವಂಥದ್ದೇನಿದೆಯಲ್ಲ, ಈ ಲೋಹ ಒಂದು ರೀತಿಯಲ್ಲಿ ಹೂಡಿಕೆ. ಹೊರದೇಶದಲ್ಲೂ ಕೂಡ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿಕೊಂಡು ಲಾಭ ಗಳಿಸುವಂಥ ಜನರಿದ್ದಾರೆ. ಅದೇ ಅವರ ನಡೆಯಾಗಿರುತ್ತೆ. ಇದಲ್ಲದೆ ಎಐ ಹಬ್ನಿಂದ ಹೈಪ್ನಿಂದ ಎಐ ಸರ್ವರ್ಸ್ ಏನಿದೆ, ಹಾರ್ಡ್ವೇರ್ ಸರ್ವರ್ಸ್ಗೆ ಬೆಳ್ಳಿ ಬಳಕೆಯಾಗ್ತಿದೆ. ಕೈಗಾರಿಕೆಗಳು ಸೇರಿ ಬಹುವೇಗದ ಎಲೆಕ್ಟ್ರಾನಿಕ್ಸ್ ವಾಹನಗಳಲ್ಲೂ ಕೂಡ ಬೆಳ್ಳಿ ಉಪಯೋಗವಾಗ್ತಿರುವಂಥದ್ದು. ಆಯಾಯ ದೇಶದ ರಿಸರ್ವ್ ಬ್ಯಾಂಕ್ಗಳಿಂದ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಭಾರಿ ಹೂಡಿಕೆಯನ್ನ ಮಾಡಲಾಗ್ತಿದೆ. ಈಗಾಗಲೇ ಗಗನವನ್ನ ಮುಟ್ತಿದೆ ಚಿನ್ನದ ರೇಟ್. ಸದ್ಯ 2 ಲಕ್ಷ ತಲುಪಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದೆ. ಜೊತೆಗೆ ಈ ಒಂದು ಅಮೆರಿಕ ಮತ್ತು ಭಾರತದ ಒಪ್ಪಂದದ ನಡುವೆಯೂ ಕೂಡ ರೇಟ್ ಜಂಪ್ ಆಗಿರುವಂಥದ್ದು ಬೆಳಿಗ್ಗೆಯಿಂದ ನಾವು ಗಮನಿಸಿದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಕಳೆದ 18 ವರ್ಷಗಳಲ್ಲಿಯೇ ಚಿನ್ನದ ರೇಟ್ ಅತಿ ಹೆಚ್ಚು ಜಂಪ್ ಆಗಿರುವಂಥದ್ದನ್ನು ಗಮನಿಸಿದ್ದೀವಿ. ದಾಖಲೆಯ ಒಂದು ರೇಟ್ ಜಂಪಿಂಗ್ ಇದು. ಐತಿಹಾಸಿಕವಾಗಿ ಚಿನ್ನ ಗಗನಕ್ಕೇರುವಂಥ ರೇಟ್ನಲ್ಲಿದೆ ಇವತ್ತು. ಅಷ್ಟೇ ಅಲ್ಲ, ಬೆಳ್ಳಿಯಲ್ಲೂ ಕೂಡ ಅದೇ ರೀತಿ ಆಗಿರುವಂಥದ್ದು. ಇನ್ನು ಭಾರತೀಯರನ್ನ ಗಮನಿಸೋದಾದರೆ, ಭಾರತೀಯರಿಗೆ ಚಿನ್ನ ಮತ್ತು ಬೆಳ್ಳಿ ಏನಿದೆಯಲ್ಲ, ಇದು ವೈಯಕ್ತಿಕವಾಗಿ ಉಪಯೋಗಿಸುವಂಥ ಆಭರಣಗಳಿಗೋಸ್ಕರ ಮತ್ತು ವೈಯಕ್ತಿಕ ಬಳಕೆಗಳಿಗೋಸ್ಕರ ಇರುತ್ತೆ. ಆದರೆ ವಿದೇಶಗಳಲ್ಲಿ ಇದು ಹೂಡಿಕೆ ಮತ್ತು ಲಾಭ ಗಳಿಸುವುದಕ್ಕಾಗಿ ಮಾಡಲಾಗಿರುತ್ತೆ. ಎಸ್, ರುದ್ರಮೂರ್ತಿ ಷೇರುಪೇಟೆ ತಜ್ಞರು ಅವರು ಮಾತನಾಡಿದ್ದಾರೆ. ಷೇರುಪೇಟೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ಏನ್ ಹೇಳಿದ್ದಾರೆ ಕೇಳೋಣ. ಕಾರ್ಖಾನೆಯ ಬಳಕೆ ಅಥವಾ ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ನಾವೇನ್ ಕರಿತೀವಿ, ಅದಿರೋದ್ರಿಂದ ಚಿನ್ನದ ರೇಟಲ್ಲಿ ಹಾಗೂ ಬೆಳ್ಳಿ ರೇಟಲ್ಲಿ ಏರಿಕೆ ಎಷ್ಟು ಅಂತ ತಾವು ನೋಡೋದಾದ್ರೆ, ಬೆಳ್ಳಿಯಲ್ಲಿ ಈ ಭಾರಿ ಪ್ರಮಾಣದ ರಿಟರ್ನ್ಸ್ಗಳು ಅಥವಾ ಏರಿಕೆ ಆಗೋದಕ್ಕೆ ಮುಖ್ಯ ಕಾರಣ ಅಂದ್ರೆ, ಒಂದ್ ಕಡೆ ಸೆಂಟ್ರಲ್ ಬ್ಯಾಂಕ್ಗಳೇ, ದೇಶದ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಚಿನ್ನದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಬೂಮ್ ಅಂತ ನಾವೇನ್ ಕರಿತೀವಿ, ರೀಸೆಂಟ್ ಆಗಿ ಏನ್ ಎಐ ಬೂಮ್ ಆಗಿದೆ, ಅದಕ್ಕೆ ಸರ್ವರ್ಸ್ ಗಳಿಗೆ ಮತ್ತೆ ಎಐ ಹಾರ್ಡ್ವೇರ್ ಗಳಿಗೂ ಕೂಡ ಬೆಳ್ಳಿಯ ಬಳಕೆ ಆಗುತ್ತೆ. ಹಾಗೂ ಮುಖ್ಯವಾಗಿ ಏನು ಈ ಫಾಸಿಲ್ ಫ್ಯೂಯಲ್ಸ್ ಅಥವಾ ಪೆಟ್ರೋಲ್ ಡೀಸೆಲ್ ಇಂದ ನಡೀತಿರುವಂತಹ ವೆಹಿಕಲ್ಸ್ ಗಳೆಲ್ಲ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಕನ್ವರ್ಟ್ ಆಗ್ತಿರೋದ್ರಿಂದ ಇವಿ ವೆಹಿಕಲ್ಸ್ ಗಳಲ್ಲೂ ಕೂಡ ತಯಾರಿಕೆ ಮಾಡುವಾಗ ಬೆಳ್ಳಿಯ ಬಳಕೆ ಆಗುತ್ತೆ. ಸೊ ಹಾಗಾಗಿ ಬರೀ ಜ್ಯುವೆಲ್ರಿ ಯೂಸ್ ಜನರಲಿ ಗೋಲ್ಡ್ ಗಿತ್ತು ಅಂದ್ರೆ, ಬೆಳ್ಳಿಗೆ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಜಾಸ್ತಿ ಇರೋದ್ರಿಂದ, ಹಾಗೂ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಬೆಳ್ಳಿಯನ್ನ ಖರೀದಿ ಮಾಡಿರೋದ್ರಿಂದ, ಹಾಗೂ ತಾವು ಅಂಕಿಅಂಶಗಳನ್ನ ನೋಡೋದಾಯ್ತು ಅಂದ್ರೆ, ಚಿನ್ನ ಮತ್ತೆ ಬೆಳ್ಳಿಯ ರಿಸರ್ವ್ಸ್ ಗಳನ್ನೇ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಜಾಸ್ತಿ ಮಾಡಿಕೊಂಡ್ರು. ಹಾಗಾಗಿ ಇಂತಹ ಭಾರಿ ಪ್ರಮಾಣದ ಬೆಳ್ಳಿಯ ಏರಿಕೆಯನ್ನ ಮತ್ತೆ ಚಿನ್ನದ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಬೆಳ್ಳಿಗೆ ಕಾರ್ಖಾನೆಯ ಬಳಕೆ ಅಥವಾ ಇಂಡಸ್ಟ್ರಿಯಲ್ ಯೂಸೇಜ್ ಅಂತ ನಾವೇನ್ ಕರಿತೀವಿ, ಅದಿರೋದ್ರಿಂದ ಚಿನ್ನದ ರೇಟಲ್ಲಿ ಹಾಗೂ ಬೆಳ್ಳಿ ರೇಟಲ್ಲಿ ಏರಿಕೆ ಎಷ್ಟು ಅಂತ ತಾವು ನೋಡೋದಾದ್ರೆ, ಬೆಳ್ಳಿಯಲ್ಲಿ ಈ ಭಾರಿ ಪ್ರಮಾಣದ ರಿಟರ್ನ್ಸ್ಗಳು ಅಥವಾ ಏರಿಕೆ ಆಗೋದಕ್ಕೆ ಮುಖ್ಯ ಕಾರಣ ಅಂದ್ರೆ, ಒಂದ್ ಕಡೆ ಸೆಂಟ್ರಲ್ ಬ್ಯಾಂಕ್ಗಳೇ, ದೇಶದ ದೊಡ್ಡ ದೊಡ್ಡ ಬ್ಯಾಂಕ್ಗಳು
ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಚಿನ್ನದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಬೂಮ್ ಅಂತ ನಾವೇನ್ ಕರಿತೀವಿ, ರೀಸೆಂಟ್ ಆಗಿ ಏನ್ ಎಐ ಬೂಮ್ ಆಗಿದೆ, ಅದಕ್ಕೆ ಸರ್ವರ್ಸ್ ಗಳಿಗೆ ಮತ್ತೆ ಎಐ ಹಾರ್ಡ್ವೇರ್ ಗಳಿಗೂ ಕೂಡ ಬೆಳ್ಳಿಯ ಬಳಕೆ ಆಗತ್ತೆ.